ಸ್ನೇಹಿತರೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಕೊಚ್ಚಿಯಿಂದ ಆಲಪಿ ರೋಡಲ್ಲಿ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಿಮಗೆ ತೋರಿಸೋಣ ಅಂತ. ಆ ದೇವಸ್ಥಾನ ಯಾವುದಂದರೆ ಶಿವನ ದೇವಸ್ಥಾನ. ಬೋಟ್ ಜೆಟ್ಟಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಎಕ್ಸಾಕ್ಟ್ ಅದು ಆಪೋಸಿಟಲ್ಲೇ ಇದೆ. ಆ ಟೆಂಪಲ್ನ ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀನಿ. ಬನ್ನಿ, ಟೆಂಪಲ್ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ, ಕೊಚ್ಚಿನಲ್ಲಿ 4 ದಿವಸದಿಂದ ಓಡಾಡಿ ಫುಲ್ಲು ಟೆಸ್ಟ್ ಹಿಡಿದು ಗಬ್ಬೆದ್ದೋಗ್ಬಿಟ್ಟಿತ್ತು ನಮ್ಮ ಗಾಡಿ. ಆ ಗಾಡಿನ ಈಗ ಫುಲ್ಲು ವಾಷಿಂಗ್ ಮಾಡಿಸ್ತಾ ಇದ್ದೇನೆ. ನೋಡಿರಿ, ಅದೇ ನಮ್ಮ ಗಾಡಿ. ಈಗ ವಾಷಿಂಗ್ ಮಾಡ್ತಾ ಇದ್ದಾರೆ. ಸಿಕ್ಕಾಬಿಟ್ಟೆ ಬಿಸಿಲು ಸ್ನೇಹಿತರೆ ಕೊಚ್ಚಿನಲ್ಲಂತೂ. ಯಾವಾಗ ಸರ್ವಿಸ್ ಮಾಡಿಸ್ಕೊಂಡು ಕಾರಲ್ಲಿ ಕುತ್ಕೊತೀನೋ ಅಂದ್ಕೊಂಬಿಟ್ಟಿದ್ದೆ. ಸರ್ವಿಸ್ ಆಯಿತು. ಈಗ ನಮ್ಮ ಪಯಣ ಇಲ್ಲಿಂದ ಶಿವನ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಫೈನಲ್ಲಾಗೆ ಶಿವ ಪಾರ್ವತಿ ಟೆಂಪಲ್ ರೀಚ್ ಆದೆ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಒಂದು 10 ಗಂಟೆ ಅಷ್ಟಲ್ಲಿ ಬರಬೇಕು. ಅದಾದಮೇಲೆ ಕ್ಲೋಸ್ ಆಗಿಬಿಡುತ್ತೆ. 10-10:30 ಕ್ಲೋಸ್ ಆದರೆ ಇನ್ನು ಓಪನ್ ಆಗೋದೆ 4 ಗಂಟೆಗೆ. ಆಲ್ಮೋಸ್ಟ್ ನಾನು ಕ್ಲೋಸಿಂಗ್ ಟೈಮ್ ಬಂದಿದ್ದೀನಿ. ಬನ್ನಿ ನೋಡೋಣ, ದೇವ್ರ ದರ್ಶನ ಮಾಡೋಕ್ಕಾಗುತ್ತಾ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಕೊಚ್ಚಿನಲ್ಲಿ ಶಿವ ಪಾರ್ವತಿ ದೇವಸ್ಥಾನ ಇದೆ. ಒಳಗಡೆ ಕಂಪ್ಲೀಟ್ ವಿಡಿಯೋ ಬ್ಯಾನ್ ಇದೆ. ಒಳಗಡೆ ಏನು ವಿಡಿಯೋ ತೆಗಿಯೋಕ್ಕಾಗಲ್ಲ. ದೇವಸ್ಥಾನ ಭಾಳ ಸುಂದರವಾಗಿದೆ. ನಾನು ದರ್ಶನ ಮಾಡ್ಕೊಂಡು ಬಂದೆ ಈಗ. ದಯವಿಟ್ಟು ನೀವು ಕೊಚ್ಚಿನ್ ಸಿಟಿಗೆ ಬಂದರೆ ಫೋರ್ಟ್ ಕೊಚ್ಚಿ ಹತ್ರ ಬ್ಯಾಕ್ ಫೋರ್ಟ್ ಅದು ಆಪೋಸಿಟಲ್ಲೇ ಇದೆ. ವಿಸಿಟ್ ಮಾಡಿರಿ. ತುಂಬ ಹಳೇ ಕಾಲದ ದೇವಸ್ಥಾನ ಇದು. ನಿಮಗೆ ನೋಡಿರಿ, ಒಳಗಡೆ ಕಾರ್ ಪಾರ್ಕಿಂಗ್ ಎಲ್ಲ ಅವೈಲೇಬಲ್ ಇದೆ. ಅದು ಎಂಟ್ರೆನ್ಸು. ಆ ಕಡೆ ಇರೋದೇ ಬೀಚು. ಸ್ನೇಹಿತರೆ, ಕಂಪ್ಲೀಟ್ ವೀಡಿಯೋ ಬ್ಯಾನ್. ಒಳಗಡೆ ಏನೂ ಮಾಡೋಕ್ಕಾಗಲ್ಲ, ಏನೂ ತೋರ್ಸೋಕ್ಕಾಗಿಲ್ಲ ನನ್ನ ಕೈಯಲ್ಲಿ. ನೀವೇನೋ ಕೊಚ್ಚಿನ ಬಂದರೆ ಫೋರ್ಟ್ ಕೊಚ್ಚಿ ಹತ್ರ ಬ್ಯಾಕ್ ಫೋರ್ಟ್ ಅದು ಆಪೋಸಿಟಲ್ಲೇ ಇದೆ ದೇವಸ್ಥಾನ. ಶಿವ ಪಾರ್ವತಿ ದೇವಸ್ಥಾನ ಭಾಳ ಸಖತ್ತಾಗಿದೆ. ದೇವಸ್ಥಾನ ಮಾತ್ರ ನೋಡೋಕ್ಕೆ ಹಳೆ ಕಾಲದ ದೇವಸ್ಥಾನ. ಮಿಸ್ ಮಾಡ್ಕೊತೀರಾ, ನೀವು ವಿಸಿಟ್ ಮಾಡಿರಿ. ಇದೇ ಥರ ಒಂದು ಅದ್ಭುತ ಮತ್ತು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಯಾರು ಹೊಸದು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ಥರ ಒಂದು ಅದ್ಭುತವಾದ ವೀಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಜೈ ಕರ್ನಾಟಕ. ಮತ್ತೆ